ಗ್ಯಾಸ್ ಯೂಟ್ಯೂಬಲ್ಲಿ ಏನಪ್ಪ ಅಂತ ನಮ್ಮೊಂದು ಚಾನಲ್ ಮೊನೆಟೈಸ್ ಆನ್ ಆಗಿರೋದು ನಿಮ್ಗೆಲ್ಲನೂ ಗೊತ್ತಿದೆ. ಸೊ ಯಾವಾಗ ನಮ್ಮೊಂದು ಚಾನಲ್ ಮೊನೆಟೈಸ್ ಆನ್ ಆಗುತ್ತೆ ನೋಡಿ, ಸೊ ಅವತ್ತಿಂದನೇ ನಮ್ಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆದರೆ ಯೂಟ್ಯೂಬ್ ಕಡೆಯಿಂದ ಎಷ್ಟೇ ಅರ್ನಿಂಗ್ ಆಗಲಿ ಓಕೆನಾ, ಎಷ್ಟೇ ಅರ್ನಿಂಗ್ ಆಗಲಿ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಕೊಡ್ತಾರೆ ಓಕೆನಾ. ಆದರೆ ನಮ್ಮೊಂದು ಚಾನಲ್ ಮೊನೆಟೈಸ್ ಆನ್ ಆಗಿದೆ. ಆದರೆ ಇವಾಗ ಏನಪ್ಪ ಅಂತಂದ್ರೆ ನಮ್ಮೊಂದು ಯೂಟ್ಯೂಬಿಂದ ಎಷ್ಟೇ ಅರ್ನಿಂಗ್ ಆಗಲಿ ಅದು ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕು ಅಂತಂದ್ರೆ ನಾವು ಯೂಟ್ಯೂಬಲ್ಲಿ ಏನಪ್ಪ ಅಂತಂದ್ರೆ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಯಾವ ಥರ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಅಂತಂದ್ರೆ ಯೂಟ್ಯೂಬಿಂದ ಯಾವ ಕಡೆ ದುಡ್ಡು ಸಿಗುತ್ತೆ, ಹೆಂಗೆ ದುಡ್ಡು ಸಿಗುತ್ತೆ ಅನ್ನೋದು ತುಂಬ ಜನ ಗೊತ್ತೇ ಇಲ್ಲ ಓಕೆನಾ. ಇವಾಗ ಪ್ರತಿಯೊಂದು ಡೀಟೇಲ್ ಅಷ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಓಕೆನಾ. ಈ ಒಂದು ವಿಡಿಯೋ ನಾಳೆ ದಿನಗಳಲ್ಲಿ ನೀವು ಕೂಡ ನೋಡಲೇಬೇಕಾಗುತ್ತೆ. ಆ ಥರ ಒಂದು ಸಿಚುವೇಶನ್ ಕೂಡ ಬರುತ್ತೆ. ನಾವು ನಮ್ಮೊಂದು ಚಾನಲ್ನ ಮೊನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ನಾವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಅನ್ನೋದು ಮಾಡ್ಕೊಂಡಿರ್ತೀವಿ ಓಕೆನಾ. ಅದೇ ಒಂದು ಗೂಗಲ್ ಆಡ್ಸೆನ್ಸ್ ಅಲ್ಲಿ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡಿದ್ರೆ ಪ್ರತಿ ತಿಂಗಳು ಅಷ್ಟು ನಮ್ಮೊಂದು ಪೇಮೆಂಟ್ ಅನ್ನೋದು ಬ್ಯಾಂಕ್ ಅವ್ರಿಗೆ ಕಳಿಸ್ಕೊಡ್ತಾರೆ, ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಓಕೆನಾ. ಇವಾಗ ಯೂಟ್ಯೂಬ್ ಇಂದ ಎಷ್ಟೇ ಅರ್ನಿಂಗ್ ಆಗಲಿ ಯೂಟ್ಯೂಬ್ ಏನು ಮಾಡುತ್ತೆ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಏನು ಮಾಡುತ್ತೆ ಅಂದ್ರೆ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆದರೆ ಇವಾಗ ಏನಪ್ಪ ಅಂತಂದ್ರೆ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಕೊಂಡ್ರೆ ನಮ್ಗೆ ಕಳಿಸ್ಕೊಡ್ತಾರೆ ಗೈಸ್ ಓಕೆನಾ. ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದ್ರೂ ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್ ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲರೂ ತಿಳ್ಕೊಂಬಿಡೋಣ ಗೈಸ್ ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್ ಇವಾಗೇನಪ್ಪ ಅಂದರೆ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಓಕೆನಾ. ಸೊ ಸಿಂಪಲಾಗಿ ನೋಡ್ತಾ ನನ್ನೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನೋದು ಓಪನ್ ಅನ್ನೋದು ಮಾಡಿದ್ದೀನಿ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನನಗೆ ಲಾಸ್ಟ್ ಮಂತು $14 ಆಗಿದೆ. ಸೊ ಆ ಒಂದು $14 ಅಷ್ಟು ನನಗೆ ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಟ್ರಾನ್ಸ್ಫರ್ ಅನ್ನೋದು ಮಾಡಿದ್ದಾರೆ ಯೂಟ್ಯೂಬ್ ಅವರು. ಆ್ಯಂಡ್ ಈ ಒಂದು ಜಾಗದಲ್ಲಿ ಫಸ್ಟ್ ಪೇಮೆಂಟ್ ನೀವು ಆ್ಯಡ್ ಆಗಿದ ತಕ್ಷಣ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮಗೆ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಓಕೆನಾ. ಇದೇನಪ್ಪ ಅಂತಂದ್ರೆ ಈ ಒಂದು ಜಾಗದಲ್ಲಿ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಅನ್ನೋದು ಮಾಡಬೇಕಾಗುತ್ತೆ. ಸಿಂಪಲಾಗಿ ನೀವೇನು ಮಾಡಬೇಕಂತಂದ್ರೆ ಸಿಂಪಲಾಗಿ ಆ್ಯಡ್ ಪೇಮೆಂಟ್ಸ್ ಮೆಥಡ್ ಅಂತಿದೆಯಲ್ವಾ, ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ಆಗಿ ಈ ತರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಮೇಲೆ ಒಂದು ಆಪ್ಷನಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡ್ತಾ ಇದ್ರೆ, ಅದರಲ್ಲಿ ಏನಪ್ಪ ಅಂದ್ರೆ ನೀವು ಏನು ಆಗದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಅಂಡ್ ಎರಡನೇದು ಏನಪ್ಪ ಅಂತಂದ್ರೆ ನೋಡ್ತಾ ಇದ್ರೆ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಓಕೆನಾ. ಅದರಲ್ಲಿ ಏನಪ್ಪ ಅಂತ ನಿಮ್ಮ ಒಂದು ನೇಮ್ ಹಾಕೊಳ್ಳಿ ಓಕೆನಾ. ನಿಮ್ಮೊಂದು ಪಾಸ್ಬುಕ್ ಅಲ್ಲಿ ಇರುತ್ತಲ್ವ, ಸೊ ಅದೇ ಒಂದು ನೇಮ್ ಅನ್ನೋದು ಹಾಕೊಳ್ಳಿ ಓಕೆನಾ. ಅದಾಗಿದ ನಂತರ ನಿಮಗೆ ಬ್ಯಾಂಕ್ ನೇಮ್ ಓಕೆನಾ. ನೀವು ಯಾವೊಂದು ಬ್ಯಾಂಕಲ್ಲಿ ಅಕೌಂಟ್ ಇದೆ ನಿಮ್ದು ಓಕೆನಾ, ಕೆನರಾ ಬ್ಯಾಂಕಲ್ಲಿ ಇದೆಯಾ, ಪಂಜಾಬಲ್ಲಿ ಇದೆಯಾ, ಇಲ್ಲ ಕರ್ನಾಟಕದಲ್ಲಿ ಇದೆಯಾ ಓಕೆನಾ, ಅದು ಒಂದು ಬ್ಯಾಂಕ್ ನೇಮ್ ಅಂತ ಹಾಕೊಳ್ಳಿ ಓಕೆನಾ. ಅದಾಗಿದ ನಂತರ IFSC ಕೋಡ್ ನಿಮ್ಮೊಂದು ಪಾಸ್ಬುಕ್ಕಲ್ಲಿ ಇರುತ್ತಲ್ವ, IFSC ಕೋಡ್ ಕೂಡ ನೀವು ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ಅದಾಗಿದ ನಂತರ ಸ್ವಿಫ್ಟ್ ಕೋಡ್ ಓಕೆನಾ. ಸ್ವಿಫ್ಟ್ ಕೋಡ್ ಏನಪ್ಪ ಅಂತಂದ್ರೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಏನಪ್ಪ ಸ್ವಿಫ್ಟ್ ಕೋಡ್ ಅಂತಂದರೆ ನೀವು ಸ್ವಿಫ್ಟ್ ಕೋಡ್ ಗೊತ್ತಿಲ್ಲ ಅಂತ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳಿ, ನಿಮ್ಮೊಂದು ಬ್ಯಾಂಕ್ ಮ್ಯಾನೇಜರ್ನೇ ಕೇಳಿ ಓಕೆನಾ. ಏನಂತ ಅಂತಂದರೆ ಸರ್ ನಮ್ಗೆ ಈ ಥರ ಸ್ವಿಫ್ಟ್ ಕೋಡ್ ಬೇಕಾಗಿದ್ರೆ ಸರ್ ನಮಗೆ ಈ ಕಡೆ ಪೇಮೆಂಟ್ ಅನ್ನೋದು ಬರ್ತಿದೆ, ಈ ಥರ ಸೋಷಲ್ ಮೀಡಿಯಾದ ಯೂಟ್ಯೂಬಿಂದ ಈ ಥರ ಪೇಮೆಂಟ್ ಅನ್ನೋದು ಬರ್ತಿದೆ, ಸೊ ಅದಕ್ಕೆ ನಮಗೆ ಸ್ವಿಫ್ಟ್ ಕೋಡ್ ಬೇಕು ಸರ್ ಅಂತಂದರೆ ಸಾಕು. ಅವರೇನಪ್ಪ ಅಂದ್ರೆ ಸ್ವಿಫ್ಟ್ ಕೋಡ್ ಅನ್ನೋದು ನಿಮ್ಗೆ ಕೊಡ್ತಾರೆ ಗೈಸ್ ಓಕೆನಾ. ಅದೇ ಒಂದು ಸ್ವಿಫ್ಟ್ ಕೋಡ್ ಈ ಒಂದು ಜಾಗದಲ್ಲಿ ಹಾಕ್ಕೊಳ್ಳಿ ಗೈಸ್ ಓಕೆನಾ. ಅದಾಗಿದ ನಂತರ ಅಕೌಂಟ್ ನಂಬರ್ ಓಕೆನಾ. ಅದಾಗಿದ ನಂತರ ರೀಟೈಪ್ ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ಮತ್ತೊಂದು ಸರಿ ಕೆಳಗಡೆ ಇನ್ನೊಂದು ಸಾರಿ ಅಕೌಂಟ್ ನಂಬರನ್ನು ಆ್ಯಡ್ ಅನ್ನೋದು ಮಾಡ್ಕೊಳ್ಳಿ ಗೈಸ್ ಓಕೆನಾ. ಸೊ ಹಾಕಿದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದೆಲ್ಲನೂ ಬೇಸಿಕ್ ಡೀಟೇಲ್ಸು, ಇದೆಲ್ಲನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಹಾಕಿದ ನಂತರ ನಿಮ್ಮೊಂದು ಪಾಸ್ಬುಕ್ಕಲ್ಲಿ ಒಂದ್ಸರಿ ನೋಡ್ಕೊಳ್ಳಿ, ಮತ್ತೊಂದು ಸರಿ ಕರೆಕ್ಟಾಗಿ ಹಾಕಿದ್ದೀರಾ ಅಥವಾ ಇಲ್ವಾ ಅಂತ ನೋಡ್ಕೊಳ್ಳಿ ಓಕೆನಾ. ಸೊ ನೋಡ್ಕೊಳ್ಳಿ ನಂತರ ಎಲ್ಲ ಏನೂ ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಏನಪ್ಪ ಅಂತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಬಾಕ್ಸ್ ಮೇಲೆ ಒಂದು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಬಾಕ್ಸ್ ಏನು ನೋಡ್ತಾರೆ ಅದ್ರ ಮೇಲೆ ಒಂದು ಸರಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಕೆಳಗಡೆ ನಿಮಗೆ ಸೇವ್ ಅಂತ ಇರುತ್ತೆ ಓಕೆನಾ. ಸಿಂಪಲಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಅಷ್ಟೇ ಇವಾಗ ಗೂಗಲ್ ಆಡ್ಸೆನ್ಸಲ್ಲಿ ಆ್ಯಡ್ ಅನ್ನೋದು ಆಗೋಗುತ್ತೆ ಗೈಸ್ ಓಕೆನಾ. ಸೊ ಆ್ಯಡ್ ಆಗಿದ ನಂತರ ನಿಮಗೆ ಪ್ರತಿ ತಿಂಗಳು ಅಷ್ಟೇ ನಿಮ್ಮೊಂದು ಪೇಮೆಂಟ್ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಅವರು ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ನಿಮ್ಮೊಂದು ಬ್ಯಾಂಕಿಗೆ ಓಕೆನಾ. ಸೊ ಆದರೆ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಮಿನಿಮಮ್ ನೀವು $100 ಆಗಬೇಕಾಗುತ್ತೆ ಓಕೆನಾ. ಪ್ರತಿ ತಿಂಗಳು $100 ಆದ್ರೇ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ಗೂಗಲ್ ಆಡ್ಸೆನ್ಸ್ ಅವರು ಓಕೆನಾ. ಈ ಒಂದು ತಿಂಗಳು ಒಂದು $50 ಆಗಿದೆ ಅಂತಂದರೆ ಸಾಕು, ಆ ಒಂದು $50 ಏನಪ್ಪ ಅಂತಂದರೆ ಗೂಗಲ್ ಆಡ್ಸೆನ್ಸ್ ಅಲ್ಲೇ ಇರುತ್ತೆ ಓಕೆನಾ. ನೋಡ್ತಾ ಇದ್ರೆ ನನ್ನೊಂದು $14 ಲಾಸ್ಟ್ ಮತ್ತು ನನಗೆ ರಿಸೀವ್ ಅನ್ನೋದಾಗಿಲ್ಲ $14. ಆ ಒಂದು $14 ಅಷ್ಟೇ ನನಗೆ ಗೂಗಲ್ ಆಡ್ಸೆನ್ಸಲ್ಲೇ ಇದೆ ಓಕೆನಾ. ಇದೇ ಥರನೇ ನಮ್ಗೆ ನೆಕ್ಸ್ಟ್ ತಿಂಗಳು ಏನಾದರೂ ಕಂಪ್ಲೀಟಾಗಿ $90 ಏನಾದರೂ ಆಗೋಯ್ತು ಅಂದರೆ ಆವಾಗ $100 ಕಂಪ್ಲೀಟ್ ಆಗುತ್ತೆ, ನಮ್ಗೆ $100 ಅಷ್ಟೇ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಮಂತ್ ಓಕೆನಾ. ಆ ಥರ ನೀವು ಪ್ರತಿ ತಿಂಗಳು $100 ಕ್ರಾಸ್ ಮಾಡಬೇಕಾಗುತ್ತೆ, ಆವಾಗಲೇ ನಮ್ಮೊಂದು ಪೇಮೆಂಟ್ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ ನಮ್ಮೊಂದು ಬ್ಯಾಂಕ್ಗೆ ಓಕೆನಾ. ಸೊ ಈ ಥರ ನಿಮ್ಮೊಂದು ಬೇಸಿಕ್ ಡೀಟೇಲ್ಸ್ ಇದು ಚೆಕ್ ಮಾಡ್ಕೊಳ್ಳಿ ನಂತರ ಅಷ್ಟೇ, ನಿಮಗೆ ಏನು ಟೆನ್ಷನ್ ಇಲ್ಲ. ಒಂದೇ ಸರಿ ಆ್ಯಡ್ ಮಾಡಿಕೊಂಡ್ರೆ ನೀವು ಪ್ರತಿ ತಿಂಗಳು ಅಷ್ಟೇ ವೀಡಿಯೋಗಳು ವೈರಲ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಪ್ರತಿ ತಿಂಗಳು ಗೈಸ್ ಓಕೆನಾ. ಐ ಹೋಪ್ ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಯಾವ ಥರ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡ್ತಾರೆ ಗೂಗಲ್ ಆಡ್ಸೆನ್ಸಲ್ಲಿ ಗೈಸ್ ಓಕೆನಾ. ಈ ಒಂದು ವಿಡಿಯೋ ಇವತ್ತು ಅವಶ್ಯಕತೆ ಇಲ್ಲ, ಬಟ್ ನಾಳೆ ದಿನಗಳಲ್ಲಿ ನಿಮಗೆ ಯೂಸ್ ಆಗುತ್ತೆ ಓಕೆನಾ, ನೋಡಲೇಬೇಕು.
ಆಗುತ್ತೆ ಓಕೆನಾ. ಮತ್ತು ವೀಡಿಯೋ ಇಷ್ಟ ಇದ್ದರೆ ಒಂದೇ ಸಲ ಲೈಕ್ ಮಾಡ್ಬೋದು ಆ್ಯಂಡ್ ಜಾಸ್ತಿ ಏನಾದ್ರು ಇಷ್ಟ ಆಗ್ಬಿಟ್ರೆ ಹೈಪ್ ಮಾಡ್ಬಿಡಿ ವೀಡಿಯೋನ. ಓಕೆನಾ, ವೀಡಿಯೋ ನೋಡ್ತಾ ಇದ್ದೀರಿ ಅಂತ ಸಾಕು, ಕೆಳಗಡೆ ಹೈಪ್ ಅಂತ ಇರುತ್ತೆ, ನೀವು 3 ಸರಿ ಒಂದು ಸರಿ ಹೈಪ್ ಮಾಡಿದ್ರೆ ನಮ್ಮೊಂದು ಸಣ್ಣ ಒಂದು ಕ್ರಿಯೇಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ ಓಕೆನಾ. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡಿದ್ದೀನಿ. ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಯೂಟ್ಯೂಬ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇರಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು 100% ರೀಪ್ಲೈ ಕೂಡ ಮಾಡ್ತೀನಿ ಪರ್ಟಿಕ್ಯುಲರ್ ಆಗಿ, ಇಲ್ಲಾಂತಂದರೆ ವೀಡಿಯೋ ಕೂಡ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಗೈಸ್ ಓಕೆನಾ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.